ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೋಬೇಕು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ಹೊಸದಾಗೆ ಬರ್ತಾ ಇರುತ್ತೆ ನಿಮ್ಮ ಫೋನಲ್ಲಿ. ನೀವೇ ಫಸ್ಟ್ ನೋಡ್ಬೋದು ವೀಡಿಯೋಸ್ಗಳನ್ನ. ಎಸ್, ಬನ್ನಿ ಸ್ಟ್ರೈಟ್ ನಾನು ಟಾಪಿಕ್ಕಿಗೆ ಹೋಗ್ಬಿಡ್ತೀನಿ. ತುಂಬ ಜನ ಕ್ವೆಶನ್ಸು ನನಗೆ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ನಾನು ಹೇಳಿದ್ದೀನಿ, ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಸ್ಟಿಲ್ ಹೊಸ ಸಬ್ಸ್ಕ್ರೈಬರ್ಸ್, ಇವಾಗ ನನಗೆ 50,000 ಸಬ್ಸ್ಕ್ರೈಬರ್ಸ್ ಆಗಿದಾರಲ್ವಾ. ಸೊ 50,000 ಸಬ್ಸ್ಕ್ರೈಬರ್ಸಲ್ಲಿ ಹೊಸದಾಗಿ ಜಾಯಿನ್ ಆಗಿರೋರಿಗೆ ಕೆಲವೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಜೊತೆ ಅದನ್ನು ಕೂಡ ಶೇರ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಒಂದು ಸ್ವಲ್ಪ ಚಿಟ್ಚಾಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇರೋದು. ಸೊ ಎಸ್, ಏನಂತ ಹೇಳಿದ್ರೆ ತುಂಬ ನನಗೆ ಕ್ವೆಶನ್ಸ್ ಬಂದಿದ್ದು. ಅಷ್ಟು ಕ್ವೆಶನ್ ಅಂತ ಹೇಳಿದ್ರೆ, ನಿಮಗೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಆಯಿತಾ? ಯಾಕೆ ಮಾಡಿಸ್ಕೊಂಡಿಲ್ಲ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು? ನಿಮಗೆ 2 ಮಗು ಸಾಕು ಅಂತ ಆದಮೇಲೆ ನೀವು ಯಾಕೆ ಇದನ್ನು ಮಾಡಿಸ್ಕೊಂಡಿಲ್ಲ? ಸೊ ಹಿಂಗೆಲ್ಲ ಕ್ವೆಶನ್ಸು ಮತ್ತು ದಟ್ ಕ್ರಿಟಿಸಿಸಮ್. ನನಗೆ 2ನೇದು ಗರ್ಲ್ ಬೇಬಿ ಆಗಿದ್ಮೇಲೆ ನನಗೆ ಬಂದಿರೋವಂಥ ಎಕ್ಸ್ಪೀರಿಯೆನ್ಸು, ನನಗೆ ಬಂದಿರೋವಂಥ ವರ್ಡ್ಸ್ಗಳು ಜನಗಳಿಂದ, ಸೋ ಕಾಲ್ಡ್ ಆಂಟೀಸಿಂದ. ಸೊ ನಿಮ್ಮ ಜೊತೆಗೆ ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ನಾನು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸ್ಬಾರ್ದು ಅನ್ನೋದೇ ನಮ್ಮ ಮೈಂಡಲ್ಲಿ ಇತ್ತು ಮುಂಚೆನೇ, ಆಯಿತಾ. ಅಂದರೆ ನನಗೆ ಕನ್ಫ್ಯೂಷನ್ನು, ಮಾಡಿಸ್ಬಿಡ್ತೀನಿ ಬೇಡ, 2 ಮಗು ಸಾಕಲ್ವಾ, ಏನಕ್ಕೆ ಬೇಡ ಅಂತ ಹೇಳಿಬಿಟ್ಟು ನಾನು ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ಬಟ್ ಸೋಮುಗೆ ಇಷ್ಟ ಇರಲಿಲ್ಲ, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಎಲ್ಲ ಮಾಡಿಸ್ಬೇಡ, ಹಾಗೆ ಮೇಂಟೈನ್ ಮಾಡ್ಬೋದು, ಅದರಲ್ಲೇನು ತೊಂದರೆ ಇಲ್ಲ, ಅದನ್ನೆಲ್ಲ ಏನಕ್ಕೆ ಮಾಡಿಸ್ಕೊತೀಯ, ಸುಮ್ಮನೆ ಆಮೇಲೆ ರಿಗ್ರೆಟ್ ಮಾಡ್ಕೋಬಾರ್ದು, ಎಷ್ಟೋ ಒಂದು ಸ್ವಲ್ಪ ವರ್ಷ ಆದಮೇಲೆ ನಮ್ಗೆ ಅನ್ನಿಸ್ಬಾರ್ದು ಆ ಥರ. ಸೊ ಬೇಡ, ಏನಕ್ಕೆ ಮಾಡಿಸ್ತೀಯ ಅಂತ ಅವ್ರದ್ದು, ಆಯಿತಾ. ನನಗೇನಂತ ಹೇಳಿದ್ರೆ, ನನ್ನ ಮೈಂಡಲ್ಲಿ ಇದ್ದಿದ್ದು 2 ಬೇಬೀಸ್ ಅಷ್ಟೇ. ಸುಮ್ಮನೆ ಹೇಳ್ತಿದ್ದೆ ಅಷ್ಟೇ, ಸೋಮು ನನಗೆ 3 ಮಕ್ಕಳು ಬೇಕು, 4 ಮಕ್ಕಳು ಬೇಕು ಹಾಗಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಅಷ್ಟೇ. ಬಿಟ್ಟರೆ ನನ್ನ ಮೈಂಡಲ್ಲಿ ಇದ್ದಿದ್ದು 2 ಮಗು ಅಂತ ಫಿಕ್ಸ್ ಆಗಿತ್ತು. ಬಟ್ ಸಮ್ವೇರ್ ಒಂದೊಂದು ಸರಿ ಅಂತೂ ತುಂಬ ಸ್ಟ್ರಾಂಗಾಗಿ ಅನಿಸ್ತಿತ್ತು, ನನಗೆ 3 ಮಕ್ಕಳು ಬೇಕು, ನನಗೆ 3 ಮಕ್ಕಳು ಬೇಕು ಅನ್ನೋ ಥರ ಹಿಂಗೆ ಮಾತಾಡ್ತಾ ಇದ್ದೆ ನಾನು, ಆಯಿತಾ. ಸೊ ಆ ಒಂದು ಕನ್ಫ್ಯೂಷನಲ್ಲೇ ಇದ್ದೆ ನಾನು. ಬಟ್ ಸೋಮುಗೆ ಹೆಂಗೆ ಅಂದರೆ, ಇಲ್ಲ ಬೇಡ, ನಮಗೆ 2 ಮಕ್ಕಳು ಪರ್ಫೆಕ್ಟಾಗಿರುತ್ತೆ, ತಶಿ ಜೊತೆಗೆ ಆಟಾಡೋದಕ್ಕೆ, ಅಥವಾ ಅವಳ ಒಂದು ಫೀಲಿಂಗ್ಸ್ನ ಅವಳು ದೊಡ್ಡೋಳಾದ್ಮೇಲೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಒಬ್ಬರು ಅವಳ ಜೊತೆಗಿರಬೇಕು. ಸೊ 1 ಮಗು ಇನ್ನೊಂದು ಮಗು ಮಾಡ್ಕೊಳ್ಳೋಣ ಅಂತ ಹೇಳಿದಾಗ ಓಕೆ ಫೈನ್ ಅಂತ ಹೇಳಿ 3 ಇಯರ್ಸ್ ಗ್ಯಾಪ್ ಕೊಟ್ಟಿದ್ದು ನಾವು. 1 ಮಗುಗೂ ಇನ್ನೊಂದು ಮಗುಗೂ 3 ವರ್ಷ ಗ್ಯಾಪ್ ಕೊಟ್ವಿ. 3 ವರ್ಷ ಗ್ಯಾಪ್ ಕೊಟ್ಟಿದ್ದು ವಿಚ್ ಈಸ್ ಪರ್ಫೆಕ್ಟ್ ಅಲ್ವಾ. ಅವಳಿಗೂ ಇನ್ನು ಕರೆಕ್ಟ್ ಪ್ರಾಪರ್ ಸ್ಕೂಲಿಂಗ್ ಸ್ಟಾರ್ಟ್ ಆಗಿರಲ್ಲ. ಸೊ ದಟ್ ಅವಳು 1 ವರ್ಷ ಗ್ಯಾಪ್ ಆದರೂ ಕೂಡ ಏನೂ ತೊಂದರೆ ಆಗೋಲ್ಲ. ಇವಾಗ ಅವಳಿಗೆ 1ನೇ ಕ್ಲಾಸಿಂದ ಹಾಕ್ಬಿಟ್ರೆ ಡೆಫಿನೆಟ್ಲಿ ಅವಾಗಿಂದ ತುಂಬ ಟಫ್ ಆಗಿರುತ್ತೆ. ನಾವೂ ಅವಳಿಗೆ ಅಷ್ಟೇ ಚೆನ್ನಾಗಿ ಕೋಆಪ್ರೇಟ್ ಮಾಡಬೇಕು, ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಸ್ಕೂಲ್ಗೆ ಹೋಗೋದನ್ನು ಅವಳಿಗೆ ಪ್ರಾಪರಾಗಿ ಸ್ಕೂಲ್ ಟೈಮಿಂಗ್ಸ್ ಇರುತ್ತೆ. ಸಮ್ಮರ್ ಹಾಲಿಡೇಸ್ ಆಗಲಿ, ಮಿಡ್ ಟರ್ಮ್ಸ್ ಎಕ್ಸಾಮ್ಸ್ಗಳು ಅದೆಲ್ಲ 1ನೇ ಕ್ಲಾಸಿಂದ ಸ್ಟಾರ್ಟ್ ಆಗುತ್ತೆ. ಈಗ ನರ್ಸರಿ, ಪ್ರೀ ನರ್ಸರಿ, ಪ್ಲೇ ಗ್ರೂಪು ಈ ಟೈಮಲ್ಲೆಲ್ಲ ಒಂದು ಸ್ವಲ್ಪ ನೀವು ಸ್ಕಿಪ್ ಮಾಡಿದ್ರೂ ಅದು ನಡೆಯುತ್ತೆ ಅಲ್ವಾ. ಹಾಗಾಗಿ ನಾವು ಆ ಥರ ಪ್ಲ್ಯಾನ್ ಮಾಡಿ 3 ಇಯರ್ಸ್ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು 2ನೇ ಮಗುನ ಪ್ಲ್ಯಾನ್ ಮಾಡಿದ್ದು. ಸೊ ಕರೆಕ್ಟ್ ಆಯಿತು, ಎಲ್ಲನೂ ಪರ್ಫೆಕ್ಟ್ ಆಗಿದೆ. ಅವಳಿಗೂ ರಜಾ ಬಂತು, ಎಲ್ಲನೂ ಸರಿ ಇದೆ. ಅವಳಿಗೂ ಏಜು ಮತ್ತು ಇವಳಿಗೂ ಏಜ್ ಇಬ್ರಿಗೂ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಹಾಗಾಗಿ ನಾವು ಹಂಗೆ ಪ್ಲ್ಯಾನ್ ಮಾಡಿದ್ದು. ಬಟ್ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಸೋಮು ಸಡನ್ನಾಗೆ ನಾನು ಹೇಳಿದೆ 2 ಸಾಕಲ್ವಾ ನಮಗೆ, ಇವಾಗ ನಾನು ಹೆಂಗಿದ್ರು ಪ್ರೆಗ್ನೆಂಟ್ ಆಗಿದ್ದೀನಿ, ಈ ಮಗು ಆದಮೇಲೆ ಆಪ್ರೇಷನ್ ಮಾಡಿಸ್ಬಿಡೋಣ ಅಂತ ಹೇಳಿದ್ಮೇಲೆ ಸೋಮು ಬೇಡ, ಅದೆಲ್ಲ ಮಾಡಿಸ್ಕೊಂಬೇಡ, ಚೆನ್ನಾಗಿರಲ್ಲ, ಮತ್ತು ಆಮೇಲೆ ಹಂಗೆ ಮೇಂಟೈನ್ ಮಾಡ್ಬೋದು, ನೀನೇನು ತಲೆ ಕೆಡ್ಸ್ಕೊಂಬೇಡ, ಏನೂ ಆಗೋಲ್ಲ, ಒಂದು 35 ವರ್ಷ ಆದಮೇಲೆ ಮಕ್ಕಳಾಗೋದಿಲ್ಲ ಅಂತ ಅಂದ್ಕೊಂಡು ಓಕೆ ಸ್ಟ್ರಾಂಗ್ ಮೈಂಡಲ್ಲಿ ಹೋಗಿ ಡಾಕ್ಟ್ರಿಗೆ ಹೇಳಿದ್ವಿ. ಬಟ್ ಡಾಕ್ಟರು ನಮಗೆ ಸಜೆಸ್ಟ್ ಮಾಡಲಿಲ್ಲ, ಇನ್ನು ನೀವಿಬ್ಬರು ಚಿಕ್ಕ ಏಜು, ಮಗು ಇನ್ನು 5 ಇಯರ್ಸು ಕ್ರಾಸ್ ಆಗಿಲ್ಲ, ಮತ್ತು ಈ ಪಾಪು ಹೇಗಿರುತ್ತೆ ಅನ್ನೋದು ನಿಮಗೂ ಗೊತ್ತಿಲ್ಲ. ಅವ್ರು ತುಂಬ ಪ್ರಾಕ್ಟಿಕಲಾಗಿ ಮಾತಾಡ್ತಾರೆ, ಆಯಿತಾ. ನಾವು ಎಮೋಷ್ನಲಿ ಎಷ್ಟೇ ಏನೇ ಮಾತಾಡ್ಬೋದು, ಬಟ್ ಡಾಕ್ಟರ್ಸ್ ಯಾವಾಗಲೂ ತುಂಬ ಪ್ರಾಕ್ಟಿಕಲಾಗಿ ಮಾತಾಡ್ತಾರೆ, ಏನಿರುತ್ತೋ ಅದನ್ನು ಹೇಳ್ತಾರೆ, ಆಯಿತಾ. ಲೈಫ್ ಈಸ್ ಸೋ ಅನ್ಪ್ರೆಡಿಕ್ಟಬಲ್, ನೀವು ಹಂಗೆ ಸಡನ್ನಾಗಿ ಡಿಸಿಷನ್ ತೊಗೋಬೇಡಿ, ಬೇಡ ಅಂತ ಹೇಳಿದ್ರು ಅವರು ಖಡಾಖಂಡಿತವಾಗಿ. ಸರಿ ಓಕೆ ಅಂತ ಅಂದ್ಕೊಂಡು ನಾವು ಅವತ್ತು ಡಿಸೈಡ್ ಮಾಡಿದ್ದು, ಓಕೆ ನಾವು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಮಾಡಿಸೋದು ಬೇಡ ಅಂತ ಅಂದ್ಕೊಂಡಿದ್ದು ಅಷ್ಟೇ. ಅದು ಬಿಟ್ಟು ಇನ್ನೇನೂ ಇಲ್ಲ ಪ್ಲ್ಯಾನು, ಇನ್ನೇನೂ ಇಲ್ಲ. ಬಟ್ ಇದು ನಮ್ಮ ಪ್ಲ್ಯಾನು. ದೇವ್ರ ಪ್ಲ್ಯಾನ್ ಏನಿದೆಯೋ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ, ಆಯಿತಾ. ಎಲ್ಲ ದೇವ್ರ ಕೈಲಿ ಬಿಟ್ಟಿದ್ದೀವಿ.
ಅಷ್ಟೇ. ಅದೇನು ಎಷ್ಟೊಂದು ಜನ ಮಾಡಿಸಲ್ಲ, ಎಷ್ಟೊಂದು ಜನ ಹಂಗೆ ಆಪ್ರೇಷನ್ ಜೊತೆನೇ ಮಾಡಿಸ್ಬಿಡ್ತಾರೆ. ಇಲ್ಲಿ Cloud9ಅಲ್ಲಿ ಸಪ್ರೇಟಾಗಿ ಮಾಡಿಸ್ತೀವಿ ಅಂದರೆ 80,000 ಆಗುತ್ತೆ ಅದು ಆಪ್ರೇಷನ್ನಿಗೆ, ಆಯಿತಾ. ನನಗೆ ಕೇಳಿದ್ರು, ನಿಮ್ಗೆ ಆ ಥರದ್ದು ಏನಾದ್ರು ಆಪ್ರೇಷನ್ ಬೇಕಂತ. ಯಾಕೆಂದರೆ ನಂದು ಆಪ್ರೇಷನ್ ಜೊತೆ, ನಂದು ಡೆಲಿವರಿ ಜೊತೆನೇ ನಾನು ಏನಾದ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ನಂಗೆ 20,000 ಅಷ್ಟೇ ನನಗೆ ಬಿಲ್ಲು. ಆದರೆ ನಾನು ಸಪ್ರೇಟಾಗಿ ಇವಾಗ ಹೋಗ್ಬಿಟ್ಟು ನಾನು ಇನ್ನೊಂದು 4-5 ತಿಂಗಳು ಬಿಟ್ಟು ಹೋಗಿ ಮಾಡಿಸ್ತೀನಿ ಅಂತ ಹೇಳಿದ್ರೆ, ಅದು ಕರೆಂಟ್ ಆಪ್ರೇಷನ್ ಥರ ಮಾಡ್ತಾರೆ. ಜಸ್ಟ್ ಒಂದು 3 ಹೋಲ್ ಹಾಕ್ಬಿಟ್ಟು ಆ ಥರದ್ರಲ್ಲೇ ಮಾಡ್ತಾರಲ್ವ, ಅದು ಬಂದು 80,000 ಆಗುತ್ತೆ ಅಂತ ಹೇಳಿದ್ರು. ನಮಗೇನು ಸದ್ಯಕ್ಕೆ ಪ್ಲ್ಯಾನ್ ಇರಲಿಲ್ಲ. ಸರಿ ಬೇಡ ಬಿಡು ಅಂತ ಹೇಳ್ಬಿಟ್ಟು ನಾವು ಸುಮ್ಮನಾದ್ವಿ ಅಷ್ಟೇ, ಇನ್ನೇನೂ ಇಲ್ಲ. ನೀವು ಆಪ್ರೇಷನ್ ಮಾಡದೇ ಇರೋದಕ್ಕೆ ಬೇಬಿ ಗರ್ಲ್ ಆಗಿದೆ ಅಂತ ಹೇಳ್ಬಿಟ್ಟು 3ನೇ ಮಗುಗೆ ಟ್ರೈ ಮಾಡೋಣ ಅಂತ ಹೇಳಿ ನೀವು ಬಿಟ್ಕೊಂಡಿರೋದ ಅಂತ ಎಲ್ಲ ಕ್ವೆಶನ್ಸು ನನಗೆ. ನನ್ನ ಲೈಫಲ್ಲಿ ಏನು ಗೊತ್ತಾ, ನನಗೆ 3ನೇ ಮಗು ಬೇಕು ಅಂತ ನನಗೆ ಇದುವರೆಗೂ ಅನಿಸಿಲ್ಲ. ಆದರೆ ನನ್ನ ಲೈಫಲ್ಲಿ ನನಗೆ ನಿಜವಾಗ್ಲೂ ಬೇಕು ಅಂತ ನನಗೆ ಅನಿಸ್ದಾಗ ನಾನು ಖಂಡಿತವಾಗ್ಲೂ ಮಾಡ್ಕೋತೀನಿ. ಅದಕ್ಕೆ ಯಾಕೆ ತುಂಬ ಜನ ವರಿ ಮಾಡ್ಕೊಂಬಿಟ್ಟಿದ್ದಾರೆ. ನನಗೆ ಗರ್ಲ್ ಬೇಬಿ ಆಗಿರೋದಕ್ಕೆ ಕ್ರಿಟಿಸಿಸಮ್ ಬರ್ತಾ ಇರೋಷ್ಟು ನನಗೆ ಮೆಂಟಲ್ ಸ್ಟ್ರೆಸ್ ಯಾವುದ್ರಲ್ಲೂ ಆಗ್ತಾಯಿಲ್ಲ. ನಿಜವಾಗ್ಲೂ ನಾನು ಪೋಸ್ಟ್ಮಾರ್ಟಮಲ್ಲಿ ನನಗೆ ಆಗ್ತಾ ಇರೋ ಹಿಂಸೆ ಅಂದರೆ ಆ ಜನಗಳಿಂದ, ಈ ಆಂಟಿಗಳಿಂದ ನನಗೆ ಬರ್ತಾ ಇರೋ ವರ್ಡ್ಸ್ಗಳನ್ನ ನನಗೆ ಕೇಳೋಕ್ಕಾಗದ್ರೆ ನನಗೆ ಡಿಪ್ರೆಷನ್ ಬರುತ್ತೇನೋ ಅಂತ ಫೀಲ್ ಆಗ್ತದೆ. ಇಷ್ಟು ಸ್ಟ್ರಾಂಗ್ ಇದ್ದೀನಿ ನಾನು, ಇಷ್ಟೊಂದು ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ. ನನ್ನನ್ನು ಯಾರೂ ಅಷ್ಟು ಈಸಿಯಾಗಿ ಹರ್ಟ್ ಮಾಡೋದಕ್ಕಾಗೋದೇ ಇಲ್ಲ. ಬಟ್ ದಿಸ್ ಫೇಸ್ ನನಗೆ ಹೆಂಗೆ ಆಗ್ತದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಐ ಕಾಂಟ್ ಡೈಜೆಸ್ಟ್. ನನಗೆ ಅದನ್ನು ಯಾರ ಹತ್ರ ಶೇರ್ ಮಾಡ್ಕೋಬೇಕು ಅಥವಾ ಅವ್ರು ಹಂಗೆ ಹೇಳುವಾಗ ನನಗೆ ಏನಂತ ರಿಪ್ಲೈ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆ ಥರ ಅಷ್ಟೊಂದು ಬ್ಲ್ಯಾಂಕ್ ಆಗಿದ್ದೀನಿ ನಾನು, ಗೊತ್ತಾ. ಫಸ್ಟ್ ಫ್ಯೂ ಡೇಸ್ ನಾನು ಯಾರ ಫೋನು ಎತ್ತುತ್ತಾ ಇರಲಿಲ್ಲ, ಯಾರ ಜೊತೆನೂ ನಾನು ಮಾತಾಡ್ತಾನೂ ಇರಲಿಲ್ಲ. ನಾನು ಏನು ರೆಸ್ಪಾಂಡ್ ಅಂದರೆ ನಂದು ರಿಕವರಿ ಟೈಮ್ ಇತ್ತಲ್ವ, ಸೊ ನಾನು ನನ್ನ ಪಾಡಿಗೆ ನಾನು ಸುಮ್ಮನಿದ್ದೆ. ಆಮೇಲೆ ಎಲ್ಲರ ಜೊತೆ ನಾನು ನಾರ್ಮಲಾಗಿ ಮಾತಾಡೋದು ಸ್ಟಾರ್ಟ್ ಮಾಡಿದ್ನಲ್ಲ. ಸೊ ಹೆಂಗೆ ಹೇಳ್ತಾರೆ, ಎಷ್ಟು ಈಸಿಯಾಗಿ ಹೇಳ್ತಾರೆ ಅಂದರೆ, ಏನೋ ಅವ್ರ ಮನೆ ಆಸ್ತಿನ ನನಗೇನೋ ಬರೆದು ಕೊಡೋರ ಥರ ಹೆಂಗೆ ಹೇಳ್ತಾರೆ ಅಂತೇಳಿ. ನನಗೆ 3 ಅಲ್ಲ 10 ಜನ ಮಕ್ಕಳಾದರೂ ನನಗೆ ನೋಡ್ಕೊಳ್ಳೋಕ್ಕೆ ಸೋಮು ಅಷ್ಟು ದುಡ್ಡು ಮಾಡಿಟ್ಟಿದ್ದಾರೆ, ಆಯಿತಾ. ನನಗೆ ವರಿ ಇಲ್ಲ. ನನಗೆ ಮಾಡ್ಕೊಳ್ಳೇಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಜೆನ್ಯೂನ್ಲಿ ನಾನು ಮಾಡ್ಕೊತೀನಿ. ಬಟ್ ಅವರು ಯಾವ ಥರ ಹೇಳ್ತಿದ್ದಾರೆ ಅಂದರೆ, ಇವಾಗ ನನಗೆ ಆಗಿರೋ ಮಗುನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ ಯಾರೂ, ಆಯಿತಾ. ಬೇಬಿ ಗರ್ಲ್ ಆಗಿದೆ, ವಾವ್ ಕಂಗ್ರ್ಯಾಚುಲೇಷನ್. ಅವ್ರ ಖುಷಿನೋ ಇಲ್ವೋ, ಅಟ್ಲೀಸ್ಟ್ ಒಂದು ಕಂಗ್ರ್ಯಾಚುಲೇಷನ್ ಹೇಳಿ ಸುಮ್ಮನಾದರೆ ಓಕೆ. 2ನೇದು ಬಾಯ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ, ಗರ್ಲ್ ಆಗಿಬಿಡ್ತಾ, ನಾನು ತುಂಬ ಹೋಪ್ ಇಟ್ಕೊಂಡಿದ್ದೆ ನಿನಗೆ ಬಾಯ್ ಆಗೇ ಆಗುತ್ತೆ ಅಂತ, ಹಂಗೆ ಹಿಂಗೆ ಅಂತ ತುಂಬ ಕೇರ್ ಮಾಡೋ ಥರ ನಿಮ್ಮ ಹತ್ರ ಮಾತಾಡಿಬಿಟ್ಟು ಅದನ್ನು ಹರ್ಟ್ ಮಾಡ್ತಾಯಿದ್ದಾರೆ, ಆಯಿತಾ. ಅದು ನನಗೆ ಈಸಿಯಾಗಿ ಗೊತ್ತಾಗುತ್ತೆ, ಇವರು ಏನು ಹೇಳಕ್ಕೆ ಬರ್ತಿದ್ದಾರೆ ನನ್ನ ಹತ್ರ ಅಂತ ನನಗೆ ತುಂಬ ಈಸಿಯಾಗಿ ಗೊತ್ತಾಗ್ತಿರುತ್ತೆ. ಬಟ್ ಸ್ಟಿಲ್ ನಾನೇನು ಉತ್ತರ ಕೊಡೋ ಅಂಥ ಸಿಚುವೇಶನಲ್ಲಿ ಇಲ್ಲ. ನಾನು ಎಷ್ಟೇ ಹೇಳಿದ್ರು ಅವ್ರು ಇದೆ ಅಂತ ನಂಬ್ಕೊತಾರೆ, ನಾನೇನು ಮಾಡೋಕ್ಕಾಗತ್ತೆ ಅವಾಗ, ಅಲ್ವಾ. ಈಗ ನನ್ನ ಮನಸ್ಸಲ್ಲಿ ಆ ಥರ ಇರಲಿಲ್ಲ. ನಾವು ಹೋದಾಗ ನಾವು ಜಸ್ಟ್ ಇಷ್ಟು ಬ್ಲ್ಯಾಂಕ್ ಅಂದರೆ, ನಾನು ಸೋಮು ಇಬ್ಬರೂ ನಾವು ಡೆಲಿವರಿ ಓಟಿಗೆ ಹೋಗುವಾಗೂ ಅಷ್ಟೇ ನಮ್ಮ ಮೈಂಡಲ್ಲಿ ಬಾಯ್ ಆಗಲಿ, ನಾವು ಆ ಥರ ನಮ್ಮ ಮೈಂಡಲ್ಲಿ ಫಿಕ್ಸೇ ಮಾಡ್ಕೊಂಡಿಲ್ಲ. ಅದಕ್ಕೆ ನಮ್ಗೆ ಅವಳು ಹುಟ್ಟಿದ ತಕ್ಷಣ ಫುಲ್ ಖುಷಿ ಆಯಿತು. ಎಲ್ಲರೂ ಖುಷಿಯಾಗಿದ್ವಿ, ನಮ್ಮ ಮನೇಲಿ ಎಲ್ಲರೂ ಖುಷಿಯಾಗಿದ್ದೀವಿ, ಇವತ್ತಿಗೂ ಅಷ್ಟೇ ನಾವು ಚೆನ್ನಾಗಿದ್ದೀವಿ, ಖುಷಿಯಾಗಿದ್ದೀವಿ. ಏನೋ ಅಂಥದ್ದು ಇರಲಿಲ್ಲ ಪ್ಲ್ಯಾನ್ಸು, ಆಯಿತಾ. ಬಟ್ ಇವಾಗ ಹೆಂಗೆ ಆಗ್ತಿದೆ ಅಂತ ಹೇಳಿದ್ರೆ, ನನಗೆ ಗರ್ಲ್ ಪಾಪು ಆಗಿರೋದೇ ಕೆಲವರು ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾಯಿಲ್ಲ. ಯಪ್ಪ ನನಗಂತೂ ಅವ್ರು ಮಾತಾಡೋ ಮಾತುಗಳು, ರೀ ಸಾಕೇನ್ರಿ 2 ಮಕ್ಕಳು, ಇನ್ನೊಂದು ಟ್ರೈ ಮಾಡಿರಿ, ಗಂಡು ಪಾಪು ಬೇಕು ಕಣ್ರಿ ಲೈಫಿಗೆ, ಏನು ಹಿಂಗಂತೀರ ಕಣ್ರಿ, 3ನೇ ಮಗು ಮಾಡ್ಕೊಳ್ರಿ ಇನ್ನೊಂದು ವರ್ಷ ಬಿಟ್ಟು ಅಂತಾರೆ. ನನಗಾಗಿರೋದು C-ಸೆಕ್ಷನ್ನು, ನನ್ನ ರಿಕವರಿನೇ 1 ವರ್ಷ ಬೇಕು ಟೈಮ್. ನನಗೆ ಹಿಂಗೆ ಬರುತ್ತೆ, ಯಾವ ಥರ ನನಗೆ ಉಗ್ತಿರುತ್ತೆ ಕೋಪ ಅಂತ ಹೇಳಿದ್ರೆ, ಸುಮ್ಮನೆ ಇವ್ರುಗಳ ಕಣ್ಣಿಗೆ ಕಾಣಿಸ್ಕೊಬಾರ್ದಪ್ಪ ನಾನು ಅಂತ ಅನಿಸ್ಬಿಡುತ್ತೆ ನನಗೆ. ನಮ್ಮ ಮೈಂಡಲ್ಲಿ ಆ ಥರದ್ದು ಏನೂ ಫೀಲೇ ಇರಲಿಲ್ಲ. ಈ ಜನಗಳು ಮಾತಾಡೋದು ನೋಡ್ತಾ ಇದ್ರೆ, ನನಗೆ ಇಷ್ಟು ಸ್ಟ್ರಾಂಗ್ ಆಗಿರೋಳು ನನಗೆ ಹಿಂಗೆ ಮಾಡ್ತಾರೆ, ಇನ್ನೇನಾದ್ರು ಒಂದು ಸ್ವಲ್ಪ ತುಂಬ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅಂದರೆ ನನಗೆ ಬಾಯ್ ಬೇಬಿ ಬೇಕು, ನನಗೆ ಬಾಯ್ ಬೇಬಿ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅಂಥವ್ರಿಗೆ ಗರ್ಲ್ ಆಗಿಬಿಡತ್ತಲ್ಲ, ಆವಾಗ ಅಂಥವ್ರಿಗೆ ಇನ್ನೆಷ್ಟು ಹರ್ಟ್ ಮಾಡಬೇಡ ಈ ಒಂದು ಆಂಟಿಗಳು ಅಂತ ನಾನು ಅನ್ನೋದು. ನಿಜವಾಗ್ಲೂ ನಮಗೂ ಮದುವೆ ಆಗಿದೆ, ನಮಗೂ 2 ಮಕ್ಕಳಾಗಿದೆ. ನಾವು ಬೇರೆಯವ್ರು ಯಾರಿಗೋ ಮಗು ಆಗದೆ ಇರೋರಿಗೆ, ಅಥವಾ ಯಾರೋ ಇನ್ನೂ ಪ್ರೆಗ್ನೆಂಟ್ ಆಗೋಕ್ಕೆ ಸ್ಟ್ರಗಲ್ ಮಾಡ್ತಿದ್ದಾರೆ, ಅಥವಾ ಕೆಲವರಿಗೆ ಇದಾಗಬೇಕಿತ್ತು ಅಂತ ಎಕ್ಸ್ಪೆಕ್ಟೇಷನ್, ಅಂಥವ್ರಿಗೆಲ್ಲ ನಾವು ಯಾವತ್ತೂ ಹರ್ಟ್ ಮಾಡೋಕ್ಕೆ ಹೋಗಲ್ಲ ಮಾತಲ್ಲಿ, ಆಯಿತಾ. ಒಂಥರ ವರ್ಡಲ್ಲಿ ಅಂದರೆ ಹೇಳೋ ಥರ ಹೇಳ್ಬಿಟ್ಟು, ಅಲ್ಲಿ ತೋರಿಸ್ಕೊಳ್ಳಿ, ಇಲ್ಲ ಆಸ್ಪತ್ರೆಗೆ ತೋರಿಸ್ಕೊಳ್ಳಿ, ಅಲ್ಲಿ ಹೇಳ್ಬೋದು ನಾವು, ಅಲ್ವಾ. ಎಷ್ಟೊಂದು 24 ಗಂಟೆ ಇನ್ಸ್ಟಾಗ್ರಾಮಲ್ಲೇ ಬಿದ್ದಿರ್ತೀವಿ ನಾವು, ಎಷ್ಟೊಂದು ನಮಗೂ ಬರ್ತಾ ಇರುತ್ತೆ ಡಾಕ್ಟರ್ಸ್ಗಳು ಅದು ಇದು ಹೇಳೋದು, ಅವು ಇವೆಲ್ಲ
ಒಬ್ರಿಗೆ ಒಂದು ದಿವಸ ನಾವು ಆ ಥರ ಹರ್ಟ್ ಮಾಡಿಲ್ಲ ಮಾತಲ್ಲಿ. ದಟ್ ಈಸ್ ಮೆಚುರಿಟಿ. ಇವಾಗ ಯಾರ್ದೋ ಒಬ್ಬರು ವೀಕ್ನೆಸ್ನ ನೀವು ಇಟ್ಕೊಂಬಿಟ್ಟು ಅವರಿಗೆ ಪದೇ ಪದೇ ಆ ಮಾತಲ್ಲಿ ಹೇಳಿ ಹರ್ಟ್ ಮಾಡೋದಿದೆಯಲ್ಲ, ಅದು ಇಮ್ಮೆಚುರಿಟಿ, ಅದು ನಿಜವಾಗ್ಲೂ. ಸೊ ನಾನು ಅಷ್ಟು ಸ್ಟ್ರಾಂಗ್ ಇರೋಳು, ನನಗೆ ಒಂದು ಸೆಕೆಂಡಿಗೆ ಹಂಗಾರೆ ಏನು ನನಗೆ ಗರ್ಲ್ ಪಾಪು ಆಗಿರೋದೇ ಹಂಗಾರೆ ದೊಡ್ಡ ಅಪರಾಧನ? ಇವಾಗ 2ನೇ ಪಾಪು ಗರ್ಲ್ ಆಗಬಾರ್ದಂತ ಏನಾದರೂ ರೂಲ್ಸ್ ಇದೆಯಾ? ಹೋಗಲಿ, ಅದನ್ನು ನಮ್ಮ ಕೈಯಲ್ಲಿದೆಯಾ? ನಾವು ಹಿಂಗೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅಂತ ನಮ್ಮ ಕೈಯಲ್ಲಿ ಏನಾದ್ರು ಇದೆಯಾ? ಅದು ಆ ಥರ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ. ನನಗೇನೆ ಗೊತ್ತಾ, ಈ ನಡುವೆ ಅಂತ ನನಗೆ ಯಾರು ಫೋನ್ ಎತ್ತಕ್ಕೆ ಒಂಥರ ಇರಿಟೇಷನ್ ನನಗೆ. ಮಾತಾಡ್ತಾ ಚೆನ್ನಾಗಿ ಮಾತಾಡ್ತಾ ಹಿಂಗೆ ಬಾಯ್ ಆಗಬೇಕು ಇತ್ತು, ಗರ್ಲ್ ಆಗಿಬಿಡ್ತು, ಇಂಥದ್ದು 10 ಹುಡುಗಿರಾದರೂ ನೋಡ್ಕೊತಾರೆ ಬಿಡಿ. ನಾನಿದ್ದೀನಿ, ಸೋಮು ಇದ್ದಾರೆ, ನಮ್ಮಮ್ಮ ಇದ್ದಾರೆ, ನಾವು ನೋಡ್ಕೋತೀವಿ, ಅದು ನಮಗೆ ಬಿಟ್ಟಿದ್ದು. ಈಗ ಹೇಳೋರು ಯಾರು? ನಾನು ಜನಕ್ಕೋಸ್ಕರ ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ. ಜನ ಏನೋ ಕೇಳ್ತಿದ್ದಾರೆ, ಜನ ಏನೋ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಹಂಗಾರೆ ಬಾಯ್ ಬೇಬಿ ಬೇಕೇ ಬೇಕಾ ನನ್ನ ಲೈಫಲ್ಲಿ ಅಂತ ನಾನು ಅವ್ರಿಗೋಸ್ಕರ ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ. ನನ್ನ ಫಿನಾನ್ಷಿಯಲ್ ಸ್ಟೆಬಿಲಿಟಿ ನಾನು ನೋಡ್ಕೊಳ್ಳೋಕೆ ನನಗೆ ಯೋಗ್ಯತೆ ಇದೆಯಾ? ಫಸ್ಟ್ ಆಫ್ ಆಲು ನನಗೆ ನೋಡ್ಕೊಳ್ಳೋ ಯೋಗ್ಯತೆ ಇದ್ದರೆ ನಾನು ಮಾಡ್ಕೊತೀನಿ ಯಾವಾಗ ಬೇಕಾದರೂ. ಅದನ್ನು ಬೇರೆಯವ್ರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಡೆಫಿನೆಟ್ಲಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅವ್ರ ಮನೆಯಲ್ಲೇ ಕನ್ಸೀವ್ ಆಗದೆ ಇರೋರು ಇರ್ತಾರೆ, ಅವರೇ ಇನ್ನು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಎಷ್ಟೊಂದು ಜನ ಅವ್ರ ಫ್ಯಾಮಿಲಿಯಲ್ಲಿ. ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಐ ಫೀಲ್ ಇಟ್ ಈಸ್ ಮೋರ್ ದ್ಯಾನ್ ಎನಫ್ ಅಂತ ನನಗೆ ಅನಿಸುತ್ತೆ. ನಾನು ನ್ಯಾಚುರಲಾಗಿ ಕನ್ಸೆಪ್ಷನ್ ಆಗೋಕ್ಕೆ ನನ್ನ ಬಾಡಿ ಯಾವಾಗ ಬೇಕಾದ್ರೂ ರೆಡಿ ಆಯಿತಾ. ನಾನು ಆ ಥರ ನನ್ನ ಬಾಡಿ ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೀನಿ ನಾನು. ಏನು ಹೇಳಬೇಕು ನಂಗೆ ಗೊತ್ತಾಗಲ್ಲ. ಈ ಥರ ಜನಗಳ ಮಧ್ಯೆ ನಾವಿದ್ದೀವಿ ನಿಜವಾಗ್ಲೂ. ನನಗೆ ಆ ಮಗು ಮುಖ ನೋಡಿದಾಗ ಎಷ್ಟು ಒಂಥರ ಅನಿಸುತ್ತೆ, ಏನು ಇವ್ರುಗಳ ಮಧ್ಯೆ ಈ ಮಗು ಕಣ್ಣಿಗೆ ಬಿದ್ದರೆ ಹೆಂಗಪ್ಪ, ಏನಪ್ಪ. ನಮಗೆ ಫಿಯರ್ ಆಗೋದು ಒಂದೇ ವಿಷಯಕ್ಕೆ, ನನಗೆ ಸೋಮುಗೆ ಹೆಣ್ಣು ಮಕ್ಕಳು ಅಂತ ಬಂದಾಗ ನನಗೆ ಸೋಮುಗೆ ಫಿಯರ್ ಆಗೋದು ಒಂದೇ ವಿಷಯಕ್ಕೆ. ಇಷ್ಟು ಕೆಟ್ಟ ಪ್ರಪಂಚದಲ್ಲಿ ಹೆಂಗೆ ಅವ್ರನ್ನ ನಾವು ಬೆಳೆಸೋದು? ಚಿಕ್ಕ ಮಕ್ಕಳನ್ನು ಬಿಡಲ್ಲ, ಇಂಥ ಕೆಟ್ಟ ಪ್ರಪಂಚದಲ್ಲಿ ಬೆಳೆಸೋದು ಹೆಂಗೆ ಅನ್ನೋ ರೀಸನಿಗೆ ಹೆಣ್ಮಗು ಬೇಡ ನಮ್ಮ ಲೈಫಲ್ಲಿ ಅನ್ನೋ ಥರ ಒಂದೊಂದು ಸರಿ ಫೀಲ್ ಆಗಿಬಿಡುತ್ತೆ. ಎಂಥವ್ರಿಗೆ ಆದರೂ ಹಂಗೆ ಅಲ್ವಾ? ನೀವು ನೋಡ್ತಿರ್ತೀರ ಟಿ ವಿಯಲ್ಲಿ ಅಂತ ಆ ಸಿಚುವೇಶನ್ಸ್ಗಳು ನೆನೆಸ್ಕೊಂಡಾಗ ನಮಗೆ ಹಂಗೆ ಫೀಲ್ ಆಗುತ್ತೆ. ಗಂಡು ಮಕ್ಕಳು ನೋಡಪ್ಪ ಹೆಂಗೆ ಬೇಕು ಹಂಗೆ ಆರಾಮಾಗಿ ಓಡಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ಹೆಣ್ಮಕ್ಳನ್ನ ನೀವು ಎಷ್ಟು ಸೂಕ್ಷ್ಮವಾಗಿ ಬೆಳೆಸಿದ್ರೂ ಕಷ್ಟ. ನಮಗೆ ಎಲ್ಲಿ ಪಕ್ಕದ ಮನೆ ಹೋಗಿ ನಾವು ಇಲ್ಲಿ ಆ ಕಡೆ ಈ ಕಡೆ ಎಲ್ಲೂ ಕಳಿಸಲ್ಲ ನನ್ನ ಮಗಳನ್ನ, ಗೊತ್ತಾ? ಅಷ್ಟು ಭಯ ನಮಗೆ. ಏನಪ್ಪ ಎಲ್ಲೋ ಗೇಟ್ ಹತ್ರ ನಿಂತಿರ್ಬೇಕಾರೆ ಯಾರೋ ಕಿಡ್ನಾಪ್ ಮಾಡಿಬಿಡ್ತಾರೋ, ಏನೋ ಮಾಡಿಬಿಡ್ತಾರೋ, ಹಂಗೆ ಹೇಳ್ಕೊಂಡೋಗ್ಬಿಟ್ಟು ಹಿಂಗೆ ನೋಡ್ತಿರ್ತೀವಲ್ಲ ವೀಡಿಯೋಸ್, ಹೆದರಿಕೆ. ಅದೇ ಬಾಯ್ ಬೇಬಿಗೆ ಹಂಗೆಲ್ಲ ಅನಿಸಲ್ಲ, ಆಯಿತಾ? ಹಂಗಂತ ಬಾಯ್ ಬೇಬಿ ಆಗಲೇಬಾರ್ದು ಅಂತ ಏನೂ ಇಲ್ಲ. ಒಂದು ಗಂಡು ಒಂದು ಹೆಣ್ಣು ಆದರೆ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ಅನ್ನೋದು ಎಲ್ಲರೂ ಮನಸ್ಸಲ್ಲೂ ಇರುತ್ತೆ, ನಮ್ಮ ಮನಸ್ಸಲ್ಲೂ ಇತ್ತು. ಸುಳ್ಳು ಯಾಕೆ ಹೇಳ್ಕೊಬೇಕು? ನನಗೆ ಬೇಡ ಆ ಥರ ಎಲ್ಲ ಏನಿಲ್ಲ. ಒಂದು ಗರ್ಲ್ ಇದೆ ಆಲ್ರೆಡಿ, ಬಾಯ್ ಆಗಲಿ ಅನ್ನೋದು ಆಸೆ ಇರುತ್ತೆ, ದುರಾಸೆ ಇರಲ್ಲ. ಆಗಲೇಬೇಕು, ಆಗೇ ಆಗುತ್ತೆ ಅಂತ ನಮ್ಮ ಮೈಂಡಲ್ಲಿ ಯಾವತ್ತೂ ನಾವು ಫಿಕ್ಸೇ ಆಗಿರಲಿಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಬೇರೆಯವರೆಲ್ಲ ನೋಡಿದಾಗ ಹೇಳಿದ್ರೆ ಹೇಳ್ಕೊಳ್ಳಿ ಬಿಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಿದ್ವಿ ಆ ಟೈಮಲ್ಲೂ ಕೂಡ. ಹೀಗೆ ಅಷ್ಟು ಲೆವೆಲಿಗೆ ಜನ ಕ್ರಿಟಿಸೈಸ್ ಮಾಡ್ತಾರೆ. ಐ ನೋ, ನನಗೆ ಇವಾಗ ಅನಿಸುತ್ತೆ ಎಷ್ಟೊಂದು ಜನ ಕಾಮೆಂಟ್ ಸೆಕ್ಷನಲ್ಲಿ ನಾನು 4 ಮಗು ಮಾಡ್ಕೋತಾ ಇದ್ದೀನಿ, 3 ಮಗು ಮಾಡ್ಕೋತಾ ಇದ್ದೀನಿ, ಫ್ಯಾಮಿಲಿಯಲ್ಲಿ ಇಷ್ಟು ಪ್ರೆಷರ್ ಇದೆ ಅಂತ ಹೇಳಿದವಾಗ ಐ ರಿಯಲಿ ಫೀಲ್ ಇಟ್. ನಿಮಗೆ ಹೇಗೆ ಅದು ಅನಿಸ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನನಗೆ ಈ ಕ್ಷಣಕ್ಕೆ ನನಗೆ ಅರ್ಥ ಆಗ್ತಾಯಿದೆ. ನಾನು ಹಿಂಗಿರೋಳಿಗೆ, ಈ ಥರದ ಇರೋಳಿಗೆ ನನಗೆ ಹರ್ಟ್ ಮಾಡ್ತಾರೆ ಹೇಳಿಬಿಟ್ಟು ಬಾಯ್ ಆಗಿಲ್ಲ ನಿಂಗೆ ಅನ್ನತ್ತ. ಆ ಮಾತು ಸ್ವೀಟಾಗೇ ಇರ್ಬೋದು, ಅವ್ರೇನು ಹೇಳ್ತಿದ್ದಾರೆ ಅನ್ನೋ ನನಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಆ ರೀತಿ ಎಷ್ಟು ಕ್ರಿಟಿಸಿಸಮ್ ಅಪ್ಪ ದೇವ್ರೆ. ಆಮೇಲೆ ನಾನು ರಿಪ್ಲೈ ಮಾಡೋಕ್ಕೆ ನನಗೆ ಬಾಯಿ ಬರ್ತಾಯಿಲ್ಲ, ಏನು ಹೇಳಬೇಕು ನನಗೆ ಅವರಿಗೆ ಅಂತ ಗೊತ್ತಿಲ್ಲ. ಇನ್ನೊಂದು ಮಾಡ್ಕೊಳ್ರಿ, ಮತ್ತೊಂದು ಮಾಡ್ಕೊಳ್ರಿ. ಅದು ಹೆಣ್ಣೆ ಆದರೆ ಏನು ಮಾಡ್ತೀರಾ? ಇನ್ನೊಂದು ಮಾಡ್ಕೊಳ್ಳಿ ಅಂತ ಹೇಳ್ತೀರಾ? ನಿಮ್ಮ ಮೈಂಡ್ ಸೆಟ್ಗಳಿಗೆ ನಿಜವಾಗ್ಲೂ ಹೇಳ್ತೀನಿ, ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದ್ರೂ ನೀವೆಲ್ಲ ಸರಿ ಹೋಗೋದಿಲ್ಲ ನಿಜವಾಗ್ಲೂ. ಆ ಲೆವೆಲಿಗೆ ಹೋಗ್ಬಿಟ್ಟಿದೆ ಎಲ್ಲರಿಗೂ ಮೈಂಡು. ಅಟ್ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ, ಪೀಪಲ್ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಪ್ರೆಗ್ನೆಂಟ್. ಒಂದು ಮಗು ಮಾಡ್ಕೊಳ್ಳೋದಕ್ಕೋಸ್ಕರ ಅದೆಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಹುಡುಗಿರು ಅನ್ನೋದು ನನಗೆ ಗೊತ್ತು. ನನ್ನ ಪರ್ಸ್ನಲಾಗಿ ನನಗೆ ಪರಿಚಯ ಇರೋರು ಕೆಲವೊಬ್ಬರು ನನಗೆ ಗೊತ್ತಿದೆ, ಆಯಿತಾ? ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಲೈಫಲ್ಲಿ ಒಂದು ಮಗುನ ಮಾಡ್ಕೊಳ್ಳೋಕ್ಕೆ. ಎಷ್ಟೊಂದು ಜನ IVF ಅಂತ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಗಳ ಹತ್ರ ಹೋಗ್ತಾ ಇದ್ದಾರೆ. ಎಷ್ಟೊಂದು ಜನ ಯಾರು ಏನು ಹೇಳಿದ್ರು ಆ ಟೆಂಪಲ್ಗೆ ಹೋಗೋದು, ಈ ಟೆಂಪಲ್ಗೆ ಹೋಗೋದು, ಮಗು ಬೇಕೇ ಬೇಕು ನಮ್ಮ ಲೈಫಲ್ಲಿ ಅಂತ ಹೇಳ್ಬಿಟ್ಟು ಅಷ್ಟೊಂದು ಕಷ್ಟಪಡ್ತಾ ಇದ್ದಾರೆ ಒಂದು ಮಗುಗೋಸ್ಕರ, ಜಸ್ಟು ಒಂದು ಮಗುಗೋಸ್ಕರ, ಆಯಿತಾ? ಅಂಥ ಒಂದು ಎನ್ವೈರ್ಮೆಂಟಲ್ಲಿ ಇದ್ದೀವಿ ನಾವು ಇವಾಗ. ಅಂದರೆ ಮಗು ಆಗೋದಕ್ಕೆ ಕಷ್ಟ ಆಗುವಂಥ ಒಂದು ಸಿಚುವೇಷನಲ್ಲಿ ಇವಾಗಿನ ಒಂದು ಜನ್ರೇಷನ್
ಇದೆ PCOS ಅದು ಇದು ಅಂತ ಮಣ್ಣು ಮಸಿ ಅಂತ ಹೇಳಿಬಿಟ್ಟು ಅಂಥದ್ರಲ್ಲಿ ಯಾವುದೋ ಒಂದು ಆಗಿದೆ, ಖುಷಿ ಪಡಿ, ಚೆನ್ನಾಗಿರಿ, ಲೈಫಲ್ಲಿ ಚೆನ್ನಾಗಿರಿ ಅಂತ ಬ್ಲೆಸ್ ಮಾಡಿ. ಯಾರನ್ನು ನೋಡಿದ್ರು ಕೂಡ ಅವ್ರಿಗೆ ಯಾವ ಮಗುನಾದ್ರು ಆಗಿರಲಿ ಬ್ಲೆಸ್ ಮಾಡಿ. ನಿಮ್ಗೆ ಆಯ್ತಾ ಏನಾದ್ರು ಗಿಫ್ಟ್ ಕೊಟ್ಬಿಟ್ಟು ಕಂಗ್ರ್ಯಾಟ್ಸ್ ಹೇಳಿಬಿಟ್ಟು ಬಂದುಬಿಡಿ ಸುಮ್ಮನೆ. ಅದು ಬಿಟ್ಬಿಟ್ಟು ಇದೆಲ್ಲ ಅಧಿಕ ಪ್ರಸಂಗ ಮಾತಾಡೋದಕ್ಕೆ ಹೋಗಬೇಡಿ ಯಾರಿಗೂ. ಇವಾಗ ನಮ್ಮ ಮನೇಲಂತೂ ನಮ್ಮ ತಕ್ಷವಿಗೆ ಏನು ಮಾಡಿದ್ವಿ ಅದಕ್ಕಿಂತ ಜಾಸ್ತಿನೇ ನಾವು ಈ ಮಗುಗೆ ಪ್ರಿಯಾರಿಟಿನ ಕೊಟ್ಟಿದ್ದೀವಿ ಅಂತಲೇ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ನೀವು ಯಾವುದೇ ತೊಗೋಬೋದು, ಏನೇ ಕನ್ಸಿಡರ್ ಮಾಡಿದ್ರು ತಶಿಕ್ಕಿಂತ ಒಂದು ರೇಂಜ್ ಜಾಸ್ತಿನೇ ಇವಳಿಗೆ ನಾವೆಲ್ಲನೂ ಇದು ಮಾಡ್ತಾಯಿದ್ದೀವಿ. ಅಂದರೆ ಸೋಮುಗೆ ಏನಂದರೆ ಇಬ್ರಿಗೂ ಅದು ಬರಬಾರ್ದು, ಚಿಕ್ಕ ವಯಸ್ಸಿಂದ ನನಗೆ ಅಷ್ಟು ಮಾಡಿದ್ವಿ ಇವಳಿಗೆ ಇಷ್ಟು ಮಾಡಿದ್ವಿ ಅಂತ ಅದು ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ಈಗಿಂದನೇ ಅವ್ರು ಒಂದು ಲೈಫ್ ಅವ್ರಿಗೆ ಮಾಡಬೇಕು ಅಂತ ಎಷ್ಟು ನಾವು ಯೋಚನೆ ಮಾಡ್ತಾಯಿದ್ದೀವಿ. ಈಗ ಆಲ್ರೆಡಿ ಸೋಮು ಹೆಂಗೆ ಯೋಚನೆ ಮಾಡ್ತಿದ್ದಾರೆ ಯಾವ ಲೆವೆಲಿಗೆ ಅಂದರೆ, ಈಗ ನಮ್ಮದು ಒಂದು ಸೈಟ್ ಇದೆ ಅಲ್ವಾ, BDA ಸೈಟ್ ಇದೆ ಅಲ್ವಾ, ಸೊ ನಾವು ಅದ್ರಲ್ಲಿ ಮನೆ ಕಟ್ಸೋಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಎಲ್ಲ, ನಿಮಗೂ ಗೊತ್ತಿದೆ ಅದು. ಸೊ ಅದೊಂದು ಸ್ವಲ್ಪ ಮುಂದೆ ಹೋಗಿದೆ, ದಟ್ ಈಸ್ ಫೈನ್. ಇವಾಗ ಅವ್ರು ಹೆಂಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈಗ ನೋಡು ಈ ಮನೆ ಇವಾಗ ಇದು ಇರೋದು ನಾವು ಸ್ವಂತ ಮನೆಯೇ ಅಲ್ವಾ, ಇದು 20-30. ನೀನು ಒಬ್ಳಿಗೆ 30-40 ಕೊಟ್ಬಿಟ್ಟು ಇನ್ನೊಬ್ಳಿಗೆ 20-30 ಕೊಟ್ಟರೆ ಇಬ್ಬರು ಸುಮ್ಮನೆ ಇರ್ತಾರ, ಜಗಳ ಮಾಡ್ತಾರೆ. ಸೊ ನೀನೇನು ಮಾಡಬೇಕು ಅಂದರೆ, ನಾವೇನು ಮಾಡೋಣ ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಂಡು ಅದೇ 30-40 ಇವಾಗ ಸೈಟ್ ಇದೆಯಲ್ಲ ನಮ್ಮದು BD, ಅದೇ ಥರದ್ದು ಇನ್ನೊಂದು ತೊಗೊಳ್ಳೋಣ. ಸೊ ಇಬ್ರಿಗೂ ಒಂದೊಂದು ಕೊಟ್ಬಿಡೋಣ. ಸೊ ಈಕ್ವಲ್ ಆಗಿರುತ್ತೆ, ಅವರಿಬ್ರಿಗೂ ಮನಸ್ತಾಪ ಬರಲ್ಲ, ಅವರಿಬ್ರು ಚೆನ್ನಾಗಿರ್ತಾರೆ. ಹಿಂಗೆ ಯೋಚನೆ ಮಾಡ್ತಾರೆ ಅವರು ಆ ಲೆವೆಲಿಗೆ. ಐ ಮೀನ್ ಅದು ಎಷ್ಟು ಮುಂದಿದೆ ಅಲ್ವಾ, ಇನ್ನು ತುಂಬ. ನಾನಂದೆ ಯಾಕೆ ನೀವು ಇವರಿಗೆ ಮಾಡ್ಬೇಕಂತ ಯಾಕೆ ಅಷ್ಟೊಂದು ಇದು ಮಾಡ್ತಿದ್ದೀರಾ, ಟೈಮ್ ಇದೆ ಬಿಡಿ ಆರಾಮಾಗೆ ಅಂತ ನಾನು ಹೇಳಿದ್ರೆ, ಇಲ್ಲ ನೀನು ಹಂಗನ್ಬೇಡ, ಟೈಮ್ ಹಿಂಗೆ ಬಂದು ಹಿಂಗೆ ಹೋಗ್ಬಿಡತ್ತೆ ಇಮಿಡಿಯೇಟಾಗೆ, ಹಿಂಗೆ ಫಾಸ್ಟಾಗಿ ದಿನಗಳು ಹೋಗ್ತಾ ಇರುತ್ತೆ, ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ಇರು. ಸೊ ಅದೇ 30-40 ಥರದ್ದು ಇನ್ನೊಂದು ಸೈಟ್ ಅದೇ ಏರಿಯಾದಲ್ಲೇ ತೊಗೊಳ್ಳೋಣ, ಇಬ್ರಿಗೂ ಸೇಮ್ ಒಂದೇ ಥರ ಇದು ಮಾಡಿಕೊಟ್ಬಿಡೋಣ. ಸೊ ದಟ್ ಅವರಿಗೆ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ, ಚೆನ್ನಾಗಿರ್ತಾರೆ, ಆರಾಮಾಗಿರ್ತಾರೆ. ಆ ಥರ ಯೋಚನೆ ಮಾಡ್ತಾಯಿದ್ದೀವಿ ನಾವು. ಐ ಮೀನ್ ವಿ ಆರ್ ಸೋ ಬ್ಲೆಸ್ಡ್. ನಮಗೇನು ನಿಜವಾಗ್ಲೂ 1% ನಮಗೆ ಅವಳನ್ನ ನೋಡಿದ್ಮೇಲೆ ನಮ್ಗೆ ಯಾವ ಬೇಜಾರು ಇಲ್ಲ, ಎಂಥದ್ದು ಇಲ್ಲ. ಬಾಯ್ ಬೇಬಿ ನಮ್ಮ ಲೈಫಲ್ಲಿ ಬೇಕಿತ್ತು ಅಂತಲೂ ನಮಗೇನೂ ಅನಿಸಿಲ್ಲ, ಆಯಿತಾ. ಹಾಗಿದ್ರೆ ಯಾರೂ ಏನು ಬೇಡ ಅಂತ ತಳ್ಬಿಡಲ್ಲ. ಇದನ್ನು ಅಷ್ಟೇ ಅದನ್ನು ಅಷ್ಟೇ ಅಲ್ವಾ, ಮಕ್ಕಳಂದ್ರೆ ಮಕ್ಕಳೇ, ಬಾಯ್ ಬೇಬಿ ಆಗಲಿ ಗರ್ಲ್ ಬೇಬಿ ಆಗಲಿ ಮಗುನೇ. ಕ್ರಿಟಿಸಿಸಮ್ ಮಾಡಬೇಡಿ ಆ ಥರ ಯಾರಿಗೂ. ಆಗಬೇಕಿತ್ತು, ಆಗತ್ತೆ ಅಂದ್ಕೊಂಡಿದ್ದೆ, ಆಗಿರೇ ಚೆನ್ನಾಗಿರ್ತಿತ್ತು, ಬೇಡ ಇದೆಲ್ಲ ಮಾತುಗಳು, ಏನಕ್ಕೆ ಮಾತಾಡ್ತೀರಾ ಸುಮ್ಮನೆ. ಅದು ಅವ್ರಿಗೇನೋ ಆ ಪೋಸ್ಟ್ ಪಾರ್ಟಮ್ ಫೇಸೇ ಡಿಫ್ರೆಂಟಾಗಿರುತ್ತೆ, ಅಲ್ಲೇ ಒಂಥರ ಡಿಪ್ರೆಷನ್ಗೆ ಹೋಗ್ತಾ ಇರ್ತಾರೆ ಅವ್ರುಗಳು. ಏನೇನೋ ಯೋಚನೆ ಮಾಡ್ಕೊಂಡು ತಲೆಯಲ್ಲಿ 1000 ಯೋಚನೆ ಇರುತ್ತೆ ತಲೆಯಲ್ಲಿ. ಆ ಪೇಯ್ನು, ಆ ರಿಕವರಿ ಟೈಮು, ಆಮೇಲೆ ನಿದ್ದೆ ಇಲ್ದಿರ, ಗ್ರೂಮಿಂಗ್ ಇಲ್ದಿರ. ಸೊ ವುಮೆನ್ ಗಾನ್ ಥ್ರೂ ಲಾಡ್ ಆಫ್ ಥಿಂಗ್ಸ್ ಇನ್ ಪೋಸ್ಟ್ ಪಾರ್ಟಮ್. ಅದರ ಮಧ್ಯೆ ನೀವುಗಳು ಏನೇನೋ ಮಾತಾಡಿ ಅರ್ಧಕ್ಕರ್ಧ ಚುಚ್ತಿರಲ್ಲ. ನಿಮ್ಗಳ್ಗೆ ಅದು ಏನು ಮಾಡಬೇಕೋ ನನಗೆ ಅರ್ಥನೇ ಆಗೋಲ್ಲ, ನಿಜವಾಗ್ಲೂ ಅಷ್ಟು ಕೋಪ ಬರುತ್ತೆ ನನಗಂತೂ. ಎನಿವೇಸ್, ಈ ಟಾಪಿಕ್ ನಾನು ತುಂಬ ಎಲಾಬ್ರೇಟಾಗಿ ಹೇಳಿದ್ದೀನಿ ನಿಮ್ಮ ಜೊತೆ, ನಿಮ್ಮ ಹತ್ರ ನನ್ನ ಮನಸ್ಸಲ್ಲಿ ಇದ್ದಿದ್ದು ಒಂದು ಬೇಜಾರು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಅಷ್ಟೇ, ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು. ಸೊ ಎಸ್, ವಿಡಿಯೋ ಇಷ್ಟ ಆಗಿದ್ರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈ ವಿಚಾರದ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಏನು ಅನಿಸುತ್ತೆ ಅಂತ ನೀವು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ.